Hallelujah. Turn your Bibles to Acts chapter 2. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. Quickly. ಬೇಗವಾಗಿ. Amen. Well, let us read from verse 42. 42ನೇ ವಾಕ್ಯದಿಂದ ಓದೋಣ. Amen. When you look at this verse, ಈ ವಾಕ್ಯಗಳನ್ನು ನೋಡುವಾಗ the Bible speaks about how the people were in the church, in the early church. ಆದಿ ಸಭೆಯಲ್ಲಿದ್ದ ಜನರು ಹೇಗಿದ್ರು ಅಂತ ಬರೆಯಲ್ಪಟ್ಟಿದೆ. Amen. The Bible says, ಸತ್ಯವೇದ ಹೇಳುತ್ತೆ, they were devoted fastly to the apostolic doctrine. ಅಪೊಸ್ತಲರು ವಾಕ್ಯ ಸಾರಿದ ಆ ಕಾರ್ಯಗಳಿಗೆ ಅವರು ಭಯಭಕ್ತಿಯಾಗಿದ್ರು. ತಾವು ಮೀಸಲ್ಪಟ್ಟವರಾಗಿದ್ರು. Amen. Here, listen to me. ಚೆನ್ನಾಗಿ ಗಮನಿಸಿ. This is the most highlighted verse that speaks about the church of the amen apostles in the first generation. ಮೊದಲನೇ ಆದಿ ಸಭೆಯಲ್ಲಿದ್ದ ಆ ಅಪೊಸ್ತಲರ ಸಭೆಯಲ್ಲಿದ್ದ ಒಂದು ಬಹುಮುಖ್ಯವಾಗಿ ವಿಶ್ವಾಸಿಗಳು ಹೇಗಿದ್ರು ಅಂತ ಬರೆಯಲ್ಪಟ್ಟಿದೆ. I request you, ನಿಮಗೆ ನಾನು ತಿರುಗಾ ಕೇಳಿಕೊಳ್ಳುತ್ತೇನೆ, if it is possible, underline this scripture. ಸಾಧ್ಯವಾದರೆ ಆ ಒಂದು ವಾಕ್ಯಗಳನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. Write it important for my church. ನನ್ನ ಸಭೆಗೆ ಇದು ಬಹುಮುಖ್ಯ ಅಂತ ಅಲ್ಲಿ ಬರ್ಕೊಳ್ಳಿ. இன்னைக்கு நான் ஒரு காரியத்தை உங்களுக்கு சொல்றேன், கவனிச்சு கேளுங்க. ಇವತ್ತು ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳ್ತೇನೆ, ಗಮನಿಸಿ. Amen. If you don't see this happening in the church, ಸಭೆಯಲ್ಲಿ ಇದು ನೆರವೇರ್ತಿಲ್ಲ ಅಂದ್ರೆ, amen, you first turn to change. ನೀನು ಮೊದಲು ಅದಕ್ಕೆ ಒಪ್ಪಿಸಿಕೊಡು, ನೀ ಬದಲಾಗುವುದಕ್ಕೆ. ಎಷ್ಟನೇ பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Be the first one to obey God. ನೀನು ಮೊದಲನೇ ವ್ಯಕ್ತಿಯಾಗಿ ದೇವರಿಗೆ ವಿಧೇಯನಾಗಿರುವುದಕ್ಕೆ. Amen. Let revival sweep the church. ಆ ಉಜ್ಜೀವನ ಸಭೆಯನ್ನು ಹಾಗೆ ಮುಚ್ಚಿಕೊಳ್ಳಲಿ. But before it sweeps the church, ಅದು ಸಭೆಯನ್ನು ಮುಚ್ಚಿಕೊಳ್ಳುವುದಕ್ಕಿಂತ ಮೊದಲು, let that revival fire burn in you. ಆ ಉಜ್ಜೀವನದ ಬೆಂಕಿ ಮೊದಲು ನಿನ್ನಲ್ಲಿ ಹತ್ತಿ ಉರಿಯಲಿ. Let it begin from you. ಅದು ನಿನ್ನಿಂದ How ಪ್ರಾರಂಭವಾಗಲಿ. many of you say amen? ಎಷ್ಟು ಜನ ಆಮೆನ್ ಅಂತೀರಾ? Every time God does something with one man, ಪ್ರತಿ ಸಾರಿನೂ ದೇವರು ಒಂದು ವ್ಯಕ್ತಿಯ ಮೂಲಕವೇ ಮಾಡೋದು. even on the day of Pentecost, ಪಂಚಶತಮ ದಿನದಂದು ಕೂಡ, amen, even though the church was born on that particular day, ಆ ಒಂದು ದಿನವು ಸಭೆಯ ಹುಟ್ಟಿದ ದಿನದಲ್ಲೂ ಕೂಡ, amen, even on the same day when 3,000 people were baptized, 3,000 ಜನರು ದೀಕ್ಷಾಸ್ನಾನ ಹೊಂದಿದ ದಿನವೂ ಕೂಡ, even when thousands and thousands of people heard, amen, the word of God, ಸಾವಿರಾರು ಜನರು ದೇವರ ವಾಕ್ಯವನ್ನು ಕೇಳಿದ ದಿನವೂ ಕೂಡ, amen, God used one man. ದೇವರು ಒಂದು ವ್ಯಕ್ತಿಯನ್ನು One ಉಪಯೋಗಿಸಿದ್ರು. man stood up. ಒಂದು ವ್ಯಕ್ತಿ ಎದ್ದು ನಿಂತ. ಎಷ್ಟನೇ பேருக்கு நான் சொல்றது புரியுது? ಎಷ್ಟು ಜನಕ್ಕೆ ಹೇಳೋದು ಅರ್ಥ When ಆಗ್ತಿದೆ? all were sitting, ಎಲ್ಲರೂ ಕೂತಿದ್ದಾಗ, when all received the Holy Spirit, ಎಲ್ಲರೂ ಪವಿತ್ರಾತ್ಮನನ್ನು when all ಹೊಂದಿದಾಗ, were speaking tongues, ಎಲ್ಲರೂ ಅನ್ಯ ಭಾಷೆಗಳನ್ನು ಮಾತಾಡ್ತಿರುವಾಗ, when all were blessed, ಎಲ್ಲರೂ ಆಶೀರ್ವಾದ when ಹೊಂದಿದಾಗ, all were celebrating, ಎಲ್ಲರೂ ಕೊಂಡಾಡ್ತಾ ಇರುವಾಗಲೂ ಕೂಡ, one man stood up. ಒಂದು ವ್ಯಕ್ತಿ ಎದ್ದು ನಿಂತ. I pray ನಾ that ಪ್ರಾರ್ಥಿಸ್ತೇನೆ, God will raise you as that one man. ಆ ಒಂದು ವ್ಯಕ್ತಿಯ ರೀತಿಯಲ್ಲಿ ದೇವರು ನಿನ್ನನ್ನು ಎಬ್ಬಿಸಲಿ. மூலிமாய் சபைகள் எழுப்புதல் காணணும் இந்த கடைசி நாட்களில். ಈ ಕೊನೆಯ ದಿನಗಳಲ್ಲಿ ನಿನ್ನ ಮೂಲಕ ಸಭೆಗಳು ಉಜ್ಜೀವನವನ್ನು ನೋಡಲಿ. உன் மூலியமாக உன்னுடைய நீங்க இருக்கிற இந்த சபைக்குள்ள எழுப்புதல் பற்றி எரியணும். ನಿನ್ನ ಮೂಲಕ ಇಲ್ಲಿ ನೀವು ಇರುವಂತ ಈ ಸಭೆಯಲ್ಲೂ ಕೂಡ ಉಜ್ಜೀವನ ತೋರಿಯಲಿ. If Satan can destroy the whole church through one man, how much more the Holy Spirit can do with one man. ಒಂದು ವ್ಯಕ್ತಿಯನ್ನು ಹಿಡ್ಕೊಂಡು ಸಭೆಯನ್ನೇ ಒಂದು ಸೈತಾನನು ಹಾಳು ಮಾಡಲು ಸಾಧ್ಯ ಅಂದ್ರೆ ನೆನೆಸಿ, ಒಂದು ವ್ಯಕ್ತಿಯನ್ನು ಹಿಡ್ಕೊಂಡು ಪವಿತ್ರಾತ್ಮನು ಸಭೆಯನ್ನು ಕಟ್ಟಲು ಹೇಗೆ ಸಾಧ್ಯ? பிசாசால அகப்பட்டவர்கள் யார் இந்த யூதாவா இருந்தாலும் நீ தேவனுடைய கையில பேதுருவா இன்றைக்கு மாறு. ಸೈತಾನಿಂದ ಹಿಡಿಯಲ್ಪಟ್ಟಿರುವಂತ ಎಂತ ಯೂದಾಸ್ ಇಸ್ಕರಿಯೋತನಾಗಿದ್ರೇನು ಕೂಡ ಇವತ್ತು ಪೇತ್ರನಾಗಿ ನೀನು ಪವಿತ್ರಾತ್ಮನ ಭರಿತನಾಗಿ ನಿಲ್ಲು. Of course you too have denied Jesus. ಹೌದು, ನೀನು ಕೂಡ ಯೇಸುವನ್ನು ತ್ಯಜಿಸಿದೀಯ. You too said I don't know Jesus. ನೀನು ಕೂಡ ಹೇಳಿದೆ ಯೇಸು ನನಗೆ ಗೊತ್ತಿಲ್ಲ. But that is past, brother. ಅದು ಹಳೇದು. That is past, brother. ಅದು ಹಳೇದು. Now you have the Holy Spirit in you. ಈಗ ನಿನ್ನ ಒಳಗೆ ಪವಿತ್ರಾತ್ಮನಿದ್ದಾರೆ. You have the power from above. ನಿನಗೆ ಮೇಲಿಂದ ಬಲವು ಇಳಿದಿದೆ. Amen. You have received the Spirit of truth. ಆ ಸತ್ಯದ ಆತ್ಮವನ್ನು ನೀವು ಹೊಂದಿದೀಯಾ. You are the rock on which the Holy Spirit wants to build His church. ನೀನೇ ಆ ಬಂಡೆ, ನಿನ್ನ ಮೇಲೆ ದೇವರಾತ್ಮನ ಸಭೆಯನ್ನು ಕಟ್ಟಲು ಬಯಸುತ್ತಾರೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. I pray ನಾ ಪ್ರಾರ್ಥಿಸ್ತೇನೆ, through everyone here, ಇಲ್ಲಿರುವಂತ ಪ್ರತಿಯೊಬ್ಬರ God will ಮೂಲಕ build a church. ದೇವರ ಸಭೆಯನ್ನು God ಕಟ್ಟುತ್ತಾರೆ. of you say amen. ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ?